ಗಣಿತ ಮಾಡ್ರಿ ಇದನ್ನು ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು, ಭಾಳ ಹುಷಾರ್ಲೆ ಮಾಡಬೇಕು. ಹೆಂಗಿರ್ತಾವ ಅನುಪಾತಗಳು ಮಾಡೋದು ಅನ್ನೋದು ನೀವು ತಿಳ್ಕೊಂಡ್ರಿ ಅಂದ್ರೆ, ನಾ ಹೇಳಿದ್ದು ನೀವು ಗಣಿತ ನೀವು ಒಂದು ಸಲ ಇದನ್ನು ನೋಡಿದಿರಿ ಅಂತಂದ್ರೆ ಮುಂದಿನ ಸಲ ನೀವು ಅದನ್ನ ಗಣಿತ ಮಾಡಲೇಬೇಕು. ಹೇಳ ಲಕ್ಷ ಕೊಟ್ಟು ನೋಡ್ಬೇಕು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಅನುಪಾತಗಳನ್ನು ಒಂದೇ ಇದಕ್ಕೆ ಮಾನಕ್ಕೆ ಏನು ಮಾಡ್ಕೋಬೇಕು, ಒಂದೇ ಮಾನ ಮಾಡ್ಕೋಬೇಕು. ಹೆಂಗಂದ್ರೆ ನೋಡ್ರಿ, ನೀವು ಮಾಡಿರಿ ಅಂತ ತಿಳ್ಕೊಂಡು 2 ಗಂಟೆ 20 ನಿಮಿಷ ಮತ್ತು ಒಂದಲ್ಲಿ ಏನು ಹಾಕ್ಬೇಕು, ಅನುಪಾತ ಹಾಕ್ರಿ. 3 ಗಂಟೆ 50 ನಿಮಿಷ. ಈಗ ಇವು ಇರಂಗೇ ಇಲ್ಲ, ಇಲ್ಲೇ ಇಲ್ಲ 2 ಗಂಟೆ 20 ನಿಮಿಷ ಅಂದರೆ ಈಗ 120, 162 120 ನಿಮಿಷ, 20 ನಿಮಿಷ. ಇದು 20 ನಿಮಿಷ ಇದಕ್ಕೆ ನಾನು ಬರ್ಬೋದು. 3 ಗಂಟೆಗೆ 180 ನಿಮಿಷ, ಆಮೇಲೆ 50 ನಿಮಿಷ, 180 ನಿಮಿಷ 50 ನಿಮಿಷ. ಈಗ ಎರಡು ಕೂಡ್ತಾವೆ, 2 ನಿಮಿಷ ಸೇಮ್ ಅದು. ಅಂದ್ರೆ ಈಗ ಏನಾಗ್ತಿದ್ದು 140 ನಿಮಿಷ ಅನುಪಾತ 8 5 13 ಅಂದ್ರೆ 200 ಪೂಜೆ 8 5 13 230. ಮತ್ತು ಫಸ್ಟ್ ಆನ್ಸರ್ ಇದನ್ನು ಹುಡುಕ್ಯಾಡ್ರಿ. 140 230 ಅದಲ್ಲ, ಉತ್ತರ ಸಂಖ್ಯೆ ಏನಾಯ್ತು ಬಿ ಆಯ್ತು. ಇನ್ನು ಮುಂದೆ ಇದನ್ನು ಇಷ್ಟಕ್ಕೆ ಬಿಡಬಾರ್ದು, ಇದನ್ನು ಹೊಸ ಪದ್ಧತಿ ತೋರಿಸ್ತಾನ. ಇವೆರಡು 0 ತೆಗೆದನ್ನು ಇಡಬಹುದು. ಅದನ್ನ ಹೆಂಗೆ ಇಟ್ಟಿರ್ತಾನವ, 14 ಅನುಪಾತ 23 ಎಕ್ಸ್ಟ್ರಾ ಆನ್ಸರ್ ಇದು. ಕನಿಷ್ಠ ರೂಪಕ್ಕೆ ತಂದಿಂದ ಅವಿಭಾಜ್ಯ ಸಂಖ್ಯೆ ಬಂತಿದ್ದು. ಈಗ ಅವಿಭಾಜ್ಯ ಸಂಖ್ಯೆ ಬಂದಾಗ ಇದು ಉತ್ತರ ಶುದ್ಧವಾದ ಅನುಪಾತ. ಇದು ಶುದ್ಧವಾದ ಅನುಪಾತ ನಾವು ಇಟ್ಟಿಲ್ಲ. ಇದು ಅನುಪಾತನ ಕನಿಷ್ಠ ರೂಪಕ್ಕೆ ತರಲಾರ್ದು ಇರ್ತದ ಉತ್ತರ ಯಾವುದು, 140 230 ಉತ್ತರ ಸಂಖ್ಯೆ ಬಿಗೆ ಹಾಕ್ರಿ. ಇದನ್ನು ಜರ್ ಇಟ್ಟಿದ್ದ ಅಂದ್ರೆ ಇದನ್ನು ಇಡಂಗಿಲ್ಲ, ಇದನ್ನು ಇಟ್ಟಿದ್ದ ಅಂದ್ರೆ ಇದನ್ನು ಇಡಂಗಿಲ್ಲ. ಇದು ನಿಮ್ಗೆ ಗುರ್ತಿಲ್ಲ ಅಂತ ಎಕ್ಸ್ಟ್ರಾ ಆನ್ಸರ್ ಇದು ನಿಮ್ಗೆ ಗುರ್ತಿರ್ಲಿ. ಮುಂದೆ ಇಂಥ ಗಣಿತಗಳು ಬರ್ತಾವ, ಮುಂದೆ ವಿಚಾರ ಮಾಡಿ ಎಕ್ಸ್ಟ್ರಾ ಆನ್ಸರ್ ಇದು. ಈಗ ನಿಮಗೆ ತಿಳಿದದ ಅಂತ ತಿಳ್ಕೊಂಡ ಎಷ್ಟು ಒಂದು ಬಿ ಉತ್ತರ ಹಾಕಿರಿ. ಮುಂದಿನ ಲೆಕ್ಕ ನೀವು ಮಾಡ್ರಿ. ಅದನ್ನು ಮಾಡ್ಲಿಕ್ಕೆ ಟೈಮ್ ಕೊಟ್ಟದ, ಚೆನ್ನಾಗಿ ತಿಳ್ಕೊಂಡು ಮಾಡ್ರಿ. ಅನುಪಾತಗಳ ಬಗ್ಗೆ ಭಾಳ ಚಂದ ತಿಳ್ಕೊಬೇಕು ನೀವು ಗಣಿತಗಳನ್ನು. ಮಾಡೋದಾತರ ವಿಡಿಯೋ ಆನ್ ಮಾಡ್ರಿ. ಅನುಪಾತ ಮತ್ತು ಸಮಾನುಪಾತ ನವೋದಯ ಚಾಲೆಂಜ್ ಇದಾನ ಅಭ್ಯಾಸ 10ನೇ ಅನುಕ ನಂಬರ್ ಇದು. ಆಮೇಲೆ ಇನ್ನೊಂದು SL 8ರಿಂದ SL 8ದೊಳಗೆ 1 ರಿಂದ 45 ಸೂಪರ್ ಅನುಪಾತಗಳವ, ಭಾರಿ ಅನುಪಾತಗಳ ಲೆಕ್ಕಗಳವ. ಪಗಾರ, ವೇತನ, ಉಳಿತಾಯ, ಮುಂದೆ ಆಮೇಲೆ ದ್ರಾವಣ ಎಲ್ಲ ಹೆಚ್ಚಿನ ಅಭ್ಯಾಸಗಳು ಅವಾಗ ಮುಂದೆ ಬರ್ತಾವ ನಿಮಗೆ. ಅದು ಒಂದು ರೌಂಡ್ ಬರ್ತದೆ. ನೀವು ಹಿಂಗಿಂದ ಡೌನ್ ಆಲ್ದಾಗ ಹೋಗ್ತಿಲ್ಲ, ಅವಾಗ ನಿಮಗೆ ಆ ಅನುಪಾತ ನಿಮ್ಮ ಅನುಕ ನಂಬರ್ ಬಂದೇ ಬರ್ತದೆ. ಆದರೆ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ಕೊತ ಹೋದ್ರೆ ಮಾತ್ರ ಸೀರಿಯಲ್ ನಂಬರ್ 8 ಅನ್ನೋ ಅನುಪಾತಗಳು ನೀವು ಕಲ್ತಿರಿ ಅಂದ್ರೆ ನಿಮ್ಮ ಕೈ ಹಿಡಿಯೋರು ಯಾರೂ ಇಲ್ಲ. ಅದಕ್ಕೆ ನಿಮ್ಗೆ ಹೇಳೋದು, ಯಾವುದೇ ಒಂದು ನನ್ನ ಯೂಟ್ಯೂಬ್ ಚಾನಲ್ದಾಗ ಒಂದೇ ಗಣಿತ ಇರೋದಿಲ್ಲ. ಈಗ ನೋಡಿ ಅನುಪಾತ ಎಷ್ಟವ, ಒಂದು 30-40 ಗಣಿತ ಆಗ್ತಾವ. ಆ 30-40 ಗಣಿತಗಳನ್ನು ನೀವು ಪರ್ಫೆಕ್ಟ್ ಆಗಿಬಿಟ್ರಿ ಅಂತಂದ್ರೆ ಮುಂದೆ ಬೇಕಾದಂಥ ಕ್ವಶನ್ ಪೇಪರ್ದೊಳಗೆ ನಿಮಗೆ ಬಿದ್ದಿತ್ತು ಅಂತಂದ್ರೆ ನಿಮಗೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಅದ. ಈಗ ನೀವು ಈ ಗಣಿತನ ಮಾಡ್ರಿ. ಮಾಡೋದಾದಿಂದ ನಾ ತಿಳಿಸ್ತು ಲಕ್ಷ ಕೊಟ್ಟು ನೋಡ್ರಿ. ಈಗ ಇದೇ ಮಾದರಿ ಹಚ್ಕೋತ ಹೋಗ್ರಿ, ನೀವು ಉತ್ತರ ಚೆಕ್ ಮಾಡ್ಕೋತ ಹೋಗ್ಬೇಕು. ನೀವು ಮಾಡೋದಾಯ್ತಾ? ಓಕೆ, ನಾ ಹೆಂಗೆ ಹಚ್ತದ ನೋಡಿ. ಎಲ್ಲರೂ ಮಾಡ್ಯಾರೆ ನೋಡ್ರಿ. 4 ಗಂಟೆ 15 ನಿಮಿಷ 4 ಗಂಟೆ 15 ನಿಮಿಷ ಮತ್ತು ಅದು ಅನುಪಾತ ಹಾಕ್ರಿ. ಈ ಮತ್ತು ಇತ್ತಂದ್ರೆ ಈ ಅನುಪಾತ ಬಿತ್ತಂತ ತಿಳ್ಕೊಂಡೆ ಬಿಡೋದು. 2 ಗಂಟೆ 45 ನಿಮಿಷ. ಇದು ಗಂಟೆದ ನಿಮಿಷದ ಎರಡು ಒಂದೇ ಮಾಡ್ಬೋದು. ಈ ಗಂಟೆಯನ್ನು ನಿಮಿಷ ಮಾಡ್ಬೋದು, ಆದ್ರೆ ನಿಮಿಷನ ಗಂಟೆ ಮಾಡ್ಲಿಕ್ಕೆ ಬರುವುದಿಲ್ಲ. 4 4 24 240 ನಿಮಿಷ 15 ನಿಮಿಷ ಅನುಪಾತ 120 ನಿಮಿಷ 45 ನಿಮಿಷ. ನೋಡ್ರಿ, ಈಗ 2 ನಿಮಿಷ ಅದಂದ್ರೆ ಕೂಡಿಸ್ಕೋರಿ. 255 ನಿಮಿಷ ಅನುಪಾತ 165 ನಿಮಿಷ. ಇದು ಫಸ್ಟ್ ಆನ್ಸರ್. ಇದು 255 ಮತ್ತು 165 ಇಲ್ಲ ಅಂದ್ರೆ ನೀವು ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ. ನೋಡೋದು 5 5 10
10 12 12 6 5 11 6 5 11 12 ಇದನ್ನ ನೀವೇನು ಮಾಡಬೇಕು ಕನಿಷ್ಠ ರೂಪಕ್ಕೆ ತೊಗೊಂಡು ಬರಬೇಕು. 255 165 ಇದು ನೋಡಿ ಕನಿಷ್ಠ ರೂಪಕ್ಕೆ ತರೋದಂದ್ರೆ ಹಿಂಗೆ. 2ರಲ್ಲಿ ಹೋಗೋದಿಲ್ಲ, 3ರಲ್ಲಿ ಹೊಡೆಯಿರಿ. 3 8 24, 3 5 15, 3 5 15, 3 5 15. ಈ ಒಂದು ಸ್ಟೆಪ್ ಇದು 85 55 ಏನಾರ ಕೊಟ್ಟಾಗ ನಾನು ನೋಡ್ರಿ. ಮತ್ತೆ ಪ್ರತಿ ಒಂದಕ್ಕೂ ನಿಮಗೆ ತಲೆ ಒಳಗೆ ಏನು ಒಗದಿರ್ತಾನಂದ್ರೆ ಒಂದು ರೌಂಡ್ ಕನಿಷ್ಠ ರೂಪಕ್ಕೆ ತಂದಿರ್ತಾನ ನಾವು ಇಲ್ಲ. ಮುಂದಿನ ಕೋರಿ 8 5 13 ಅದ. ಇದನ್ನು ನೋಡ್ರಿ. ಇನ್ನು 5ರಲ್ಲಿ ಹೊಡೆಯಿರಿ. 5 17 85, 5 11 17 ಅನುಪಾತ 11 ಅದ ನೋಡ್ರಿ. ಇದು ಲಾಸ್ಟ್, ಯಾಕಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಬಂತಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಬಂದದಂದ್ರೆ ಇದು ಉತ್ತರ ಇರಲೇಬೇಕು. 17 ಅನುಪಾತ 11 ಉತ್ತರ ಬರೋಬ್ಬರಿ. 17 ಅನುಪಾತ 11 ಉತ್ತರ ಸಂಖ್ಯೆ ಡಿ. ನೋಡಿ, ಹಿಂಗೆ ನೀವು ಅನುಪಾತಗಳನ್ನು ಕಂಡು ಹಿಡಿದಿರ್ತಾವ. ಯಾವುದೇ ರೀತಿಯ ಗಣಿತಗಳು ನಿಮಗೆ ಮಾಡ್ಲಿಕ್ಕೆ ಬರ್ಬೇಕು. ಫಸ್ಟ್ ಸ್ಟೆಪ್ ಇದೆ ಆನ್ಸರ್. ಸೆಕೆಂಡ್ ಇದು ಯಾಕಂದರೆ ಒಂದ್ಸಲ ಕನಿಷ್ಠ ರೂಪಕ್ಕೆ ತಂದಿಟ್ಟು ಮೋಸ ಮಾಡಿರ್ತಾರ ಅವ್ರು ನವೋದಯದಾಗ. ಆಮೇಲೆ ಏನು ಮಾಡ್ತಾರೆ, 17 11 ಇರ್ತಾರೆ, ಈ ಕಡೆ 11 ಇಟ್ಟು ಆ ಕಡೆ 17 ಇಟ್ಟಿರ್ತಾರೆ. ಪಟ್ಟಕ್ಕನ ಅದಕ್ಕೆ ಹಾಕಬೇಡ್ರಿ ನೀವು. ಯಾಕಂದ್ರೆ ನಾ ಇಟ್ಟಿಲ್ಲ ಅದನ್ನು. ಯಾಕಂದ್ರೆ ನಿಮ್ಗೆ ಗೊಂದಲಕ್ಕೆ ಹಾಕಬಾರ್ದು. ಮುಂದೆ ಬರ್ತಾವೆ ನಿಮ್ಗೆ ಗದ್ದಲ ಹಿಡಿಸ್ತದತ್ತು. ಮುಂದೆ ಅಂತ ಗಣಿತ ಬಂದ ನಿಮ್ಮನ್ನ ಹೇಳ್ತು ನಾವು. ಈಗ 17 11 ಇಟ್ಟರೆ ಕರೆಕ್ಟ್. ಇದನ್ನು 17 11 ಇಡುದ್ರ ಬದಲಾಗಿ ನೀವು 11 17 ಈಚೆಗೆ ಇಟ್ಬಿಟ್ರೆ ಅಂದರೆ ಇದನ್ನ ಈ ಕಡೆ ಇಟ್ಟು ಇದನ್ನ ಈಚೆಗೆ ಇಟ್ಟು ಜರ್ ಏನಾದರೂ ಅನುಪಾತ ಹೊಡೆದ್ರೆ ನಿಮ್ದು ಉತ್ತರ ಕರೆಕ್ಟ್ ಬಂದ್ರೆ ತಪ್ಪು. ಲಕ್ಷ ಕೊಟ್ಟು ನೋಡಿ. ಚೆನ್ನಾಗಿ ನೀವು ಬಿಡಿಸಿರಿ ಅಂತ ತಿಳ್ಕೊಂಡು ನಾನು ಗಣಿತಗಳು ತಿಳಿತಾವಿಲ್ಲ ನೋಡ್ರಿ. ಇನ್ನೊಂದ್ಸಲ ರಿವಿಷನ್ ಮಾಡಿರಿ, ಮತ್ತೆ ರಿಪೀಟ್ ನೋಡ್ರಿ. ಮುಂದೆ ನಿಮಗೆ ಮತ್ತೆ ಮುಂದಿನ ಅನುಪಾತಗಳನ್ನು ಹಾಕಿ ಚಂದಾಗ ಬಿಡಿಸ್ಬೋದು ಫೇರ್ದಾಗ.